Hello guys, hello namaskar. Welcome back to my YouTube channel. ಗುರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಒಡೆ ಮ್ಯಾಚ್ ಪ್ರಿವ್ಯೂ ಮ್ಯಾಚ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗುರು ಇಂಡಿಯಾದ ಹೊಸ ಜೆರ್ಸಿ ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಯಾವ ತರ ಕಾಣ್ತಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು. ಹಾಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ಕೂಡ ಅದರಲ್ಲಿ ಯಾವ ತರ ಕಾಣ್ತಿದ್ದಾರೆ ಟಿ ಶರ್ಟ್ ಅಲ್ಲಿ ಅಂತ ನೋಡ್ತಾ ಇರಬಹುದು. ಆಲ್ಮೋಸ್ಟ್ ಸಖತ್ತಾಗಿದೆ ಟಿ ಶರ್ಟ್ ಏನೋ, ಬಟ್ ಇನ್ನು ಆನ್ ಫೀಲ್ಡ್ ಅಲ್ಲಿ ಯಾವ ತರ ಕಾಣಬಹುದು ಅಂತ ನೋಡ್ಬೇಕು. ಆನ್ ಫೀಲ್ಡ್ ಅಲ್ಲಿ ಕೂಡ ಆಲ್ಮೋಸ್ಟ್ ಸಖತ್ತಾಗಿರುತ್ತೆ. ನೋಡೋಣ ಅದು ಇವತ್ತಿನ ದಿನ ಏನಿದೆ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಒಡೆ ಮ್ಯಾಚ್ ಅದ್ರಲ್ಲಿ ನೋಡೋಣ ಯಾವ ತರ ಇದೆ ಯಾವ ತರ ಇಲ್ಲ ಅಂತಂದು. ಆಫ್ಟರ್ ಲಾಂಗ್ ಟೈಮ್ ಇಂಡಿಯಾದಲ್ಲಿ ಒಡಿಐ ಮ್ಯಾಚ್ ಆಗ್ತಾ ಇರೋದು. ಯಾವ ಸೈನ್ಸ್ ಯಾವಾಗಿಂದ ಅಂತಂದ್ರೆ 2023 ವರ್ಲ್ಡ್ ಕಪ್ ಆದ್ಮೇಲೆ ಹೋಮ್ ಒಡಿಐನ ಇದೇ ಫಸ್ಟ್ ಮೊದಲನೇ ಬಾರಿ ಆಲ್ಮೋಸ್ಟ್ 14 ಮಂತ್ಸ್ ಆದ್ಮೇಲೆ ಆಡ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಬ್ರೇಕ್ ಇಂದ ಒಡಿಐ ಮ್ಯಾಚ್ ಬಂದಿರೋದು ಹೋಮ್ ಅಲ್ಲಿ ಒಡಿಐಗೆ. ಗುರು ಇಂಗ್ಲೆಂಡ್ ಅವರು ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ದಾರೆ ಫಸ್ಟ್ ಒಡಿಐಗೆ. ಆ, ಏನ್ ಕಾನ್ಫಿಡೆನ್ಸ್ ಏನ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ 5 ಮ್ಯಾಚ್ ಅಲ್ಲಿ T20 5 ಮ್ಯಾಚ್ ಅಲ್ಲಿ 4 ಸೋತಿರೋದು. ಎಲ್ಲದರಲ್ಲೂ ಪ್ಲೇಯಿಂಗ್ ಅನೌನ್ಸ್ ಮಾಡ್ತಾನೆ ಇದ್ರು. ಆಫ್ಟರ್ ಬಿಫೋರ್ ಒನ್ ಡೇ ಮುಂಚೆನೆ ಅನೌನ್ಸ್ ಮಾಡ್ತಾ ಇದ್ರು. ಇವಾಗ್ಲೂ ಕೂಡ ಒನ್ ಡೇ ಮುಂಚೆನೆ ಅನೌನ್ಸ್ ಮಾಡಿದ್ರು. ಪ್ಲೇಯಿಂಗ್ ಈ ತರ ಇದೆ ನೋಡ್ಬೋದು. ಬೆನ್ ಡಕೆಟ್, ಫಿಲಿಪ್ ಸಾಲ್ಟ್, ಜಾಯ್ ರೂಟ್, ಮತ್ತೆ ಹ್ಯಾರಿ ಬ್ರೂಕ್, ಜಾಸ್ ಬಟ್ಲರ್, ಲಿವಿಂಗ್ ಸ್ಟೋನ್, ಜಾಕಬ್ ಬೆತ್ತಲ್, ಹಾಗೆ ವಿಡಂಕರ್ಸ್, ಜಫ್ರಾ ಆರ್ಚರ್, ಆದಿಲ್ ರಶೀದ್, ಸಕೀಬ್ ಮಹಮ್ಮದ್. ಆಮ್, ಇದು ಆಲ್ಮೋಸ್ಟ್ ಎಲ್ಲ ಸೇಮ್ ಸ್ಕ್ವಾಡ್ ಇದೆ. T20 ಏನಿತ್ತು ಸೇಮ್ ಸ್ಕ್ವಾಡ್ ಇದೆ. ಜೋ ರೂಟ್ ಮಾತ್ರ ಇದರಲ್ಲಿ ಆಡ್ ಆಗಿರೋದು. ಏನಪ್ಪಾ ಇದರಲ್ಲಿ ಬಿಗ್ ಚೇಂಜಸ್ ಅಂತಂದ್ರೆ ಇದೇ ಬಿಗ್ ಚೇಂಜಸ್. ಜೋ ರೂಟ್ ಅವರು ವೈಟ್ ಬಾಲ್ ಅಂತ ಬಂತಂದ್ರೆ ಲಾಟ್ ಆಫ್ ಡಿಫೆನ್ಸ್ ಮಾಡೋಂಥ ಪ್ಲೇಯರ್ ಇವರು. ಯಾವುದೇ ಸಿಚುವೇಶನ್ ಇದ್ರು ಸಿಂಗಲ್ ಹ್ಯಾಂಡ್ಲಿ ಮುಂದಕ್ಕೆ ತಗೊಳ್ಳುವಂತ ಪ್ಲೇಯರ್ ಇವರು. ಹಾಗಾಗಿ ಇವರು ಸ್ಕ್ವಾಡ್ ಅಲ್ಲಿ ಇವರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಇವರು ಆಡ್ ಆಗಿರೋದು. ಟೆಸ್ಟ್ ಮತ್ತೆ ಓಡೆ ಅಂತ ಬಂತಂದ್ರೆ ಇವ್ರು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಗುರು ಇಂಡಿಯಾದಲ್ಲಿ ಒಂದು ಬಿಗ್ ಚೇಂಜ್ ಮಾಡಿದ್ರೆ ಏನ ಅಂತಂದ್ರೆ ಸ್ಕ್ವಾಡ್ ಅಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನ ಯಾಡ್ ಮಾಡಿರೋದು. ಯಾಡ್ ಮಾಡಿರೋದು ಅಂತ ನೀವು ನೋಡಿರ್ತಾರ. T20 ಸೀರೀಸ್ ಅಲ್ಲಿ ಅವ್ರಿಗೆ ಯಾವ ತರ ಪರ್ಫಾರ್ಮೆನ್ಸ್ ಇತ್ತು. ಪ್ರತಿ ಮ್ಯಾಚ್ ಅಲ್ಲೂ ವಿಕೆಟ್ ಟೇಕರ್ ಆಗಿದ್ರು ಅವರು. ವಿಕೆಟ್ ಟೇಕರ್ ಮೇನ್ ಬೌಲರ್ ಆಗಿದ್ರು. ಆ ತರ ಸ್ಪಿನ್ ದಾಳಿಗೆ ಸ್ಪಿನ್ ಅವ್ರ ಕಡೆನೂ ಚೆನ್ನಾಗಿ ಆದಿಲ್ ಚೆನ್ನಾಗಿ ಸ್ಪಿನ್ನರ್ ಇದಾರೆ. ಬಟ್ ಆದ್ರೂ ನಮ್ಮ ಇಂಡಿಯಾ ಕಡೆಯಿಂದ ಇವರು ಸಖತ್ತಾಗಿ ಸ್ಪಿನ್ ಮಾಡಿಬಿಟ್ಟು ಅವ್ರನ್ನ ಧ್ವಂಸ ಮಾಡಿರೋದು ಇಂಗ್ಲೆಂಡ್ ಬ್ಯಾಟ್ಸ್ಮನ್. ಆದ್ರ ಸಲುವಾಗಿ ಈ 3 ಮ್ಯಾಚ್ ಏನ್ ಒಳ್ಳೆಯದು ಇದನ್ನ ಗೆಲ್ಲೇಬೇಕು ಅಂತ ಹೇಳಿ ಚಕ್ರವರ್ತಿಯನ್ನ ಯಾಡ್ ಮಾಡ್ಕೊಂಡಿರೋದು. ಆ, ಹಾಗೆ ಇಂಡಿಯಾ ಸ್ಕ್ವಾಡ್ ನೋಡೋದಾದ್ರೆ ನಿಮ್ಗೆ ಗೊತ್ತಿರೋ 2023 ವರ್ಲ್ಡ್ ಕಪ್ ಏನಿರುತ್ತೆ ಅದೇ ತರ ಸಿಮಿಲರ್ ಆಗಿರೋದು. ರೋಹಿತ್ ಶರ್ಮಾ, ಶುಭಂಗ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ಆಗಿರೋದು. ಫಸ್ಟ್ ಚಾಯ್ಸ್ ಆಗಿರೋದು. ರಿಷಬ್ ಪಂತ್ ಅದರಲ್ಲಿ ಆಡ್ ಆಗಲ್ಲ. ಫಸ್ಟ್ ಚಾಯ್ಸ್ ಆಗಿ ಕೆ.ಎಲ್. ರಾಹುಲ್ ಇರೋದು. ಹಾಗೆ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಬದಲಾಗಿ ಇಲ್ಲಿ ವರುಣ್ ಚಕ್ರವರ್ತಿನ ಹಾಕೋಬಹುದು. ಯಾಕಂದ್ರೆ ವಿಕೆಟ್ ಟೇಕರ್ ಆಗಿರೋದವರು ಮೇನ್ಲಿ. ಅವ್ರೀಗ ಬ್ಯಾಟಿಂಗ್ ಡೆಪ್ತ್ ಆಲ್ರೆಡಿ ನಮ್ಮ ಇಂಡಿಯಾ ಕಡೆ ಇದೆ. ಬೌಲಿಂಗ್ ಡೆಪ್ತ್ ನೋಡೋದಾದ್ರೆ ಸ್ಪಿನ್ನಿಂಗ್ ಕುಲ್ದೀಪ್ ಯಾದವ್ ಮತ್ತೆ ಇವರು ರವೀಂದ್ರ ಜಡೇಜಾ ಕಾಂಬಿನೇಷನ್ ನೋಡಿದ್ರೆ ಸಖತ್ತಾಗಿರುತ್ತೆ ಅಂತ ಇವ್ರನ್ನ ಹಾಕೋಬಹುದು. ಹಾಗೆ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಅಥವಾ ಅವ್ರ ವರುಣ್ ಚಕ್ರವರ್ತಿ, ಶಮಿ, ಮತ್ತೆ ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್ ಇದು ಪ್ರಾಬಬ್ಲಿ 11 ಆಗಿರುತ್ತೆ ಇಂಡಿಯಾಗೆ. ನೋಡೋಣ ಇಂಡಿಯಾ ಯಾವ ತರ ಡಾಮಿನೇಟ್ ಮಾಡುತ್ತೆ ಈ ಸೀರೀಸ್. ಆಲ್ಮೋಸ್ಟ್ ಡಾಮಿನೇಟ್ ಮಾಡುತ್ತೆ. ಹೋಮ್ ಸೀರೀಸ್ ಅಂತ ಬಂತಂದ್ರೆ ಇಂಡಿಯಾ ಯಾವಾಗ್ಲೂ ಡಾಮಿನೇಷನ್ ಇದ್ದೇ ಇರುತ್ತೆ. ಎರಡು ಟೀಮ್ ಕಂಪೇರ್ ಮಾಡಿ ಪ್ಲೇಯಿಂಗ್ 11 ಕಂಪೇರ್ ಮಾಡಿ ನೋಡಿದ್ರೆ ಸ್ವಲ್ಪ ಇಂಡಿಯಾ ಸ್ವಲ್ಪ ಬೆಟರ್ ಆಗಿದೆ. ಹಾಗೆ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಬೆಟರ್ ಆಗಿದೆ, ಯಾವ್ದು ಟೀಮ್ ಬೆಟರ್ ಆಗಿದೆ, ಯಾವ್ದು ಡಾಮಿನೇಟ್ ಮಾಡಿ ಗೆಲ್ಬಹುದು ಅಂತ ಕಮೆಂಟ್ ಮಾಡಿ ನೀವು ಕೂಡ. ಇಂಡಿಯಾ ನನಗನ್ಸುತ್ತೆ ಇದು ಇಂಡಿಯಾ ಬೆಟರ್ ಆಗಿದೆ. ಇದು ಡಾಮಿನೇಟ್ ಮಾಡ್ಬೋದು. ಈ ಸೀರೀಸ್ ಕೂಡ ಗೆಲ್ಬಹುದು ಈ ಟೀಮ್. ಈ ಪ್ಲೇಯಿಂಗ್ 11 ಅಂತ ನಾನು ಈ ಮ್ಯಾಚ್ ಕೂಡ ಗೆಲ್ಬಹುದು. ಇದೇ ಪ್ಲೇಯಿಂಗ್ ತಗೊಂಡೋದು ಈ ಸೀರೀಸ್ ಕೂಡ ಗೆಲ್ಬಹುದು ಅಂತ ಹೇಳ್ತೀನಿ. ಹಾಗೆ ನಮ್ಮ ರೋಕೋ ಮತ್ತೆ ಇವತ್ತು ಫಾರ್ಮಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಆ ಫಾರ್ಮ್ ಅಲ್ಲಿ ಇಲ್ಲ ಅಷ್ಟೊಂದು. ಇವತ್ತು ಸ್ವಲ್ಪ ಫಾರ್ಮ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಹಾಗೆ ಇಂಡಿಯಾದಲ್ಲಿ ಈ ಟಾಪ್ 4 ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಯಾರೆಲ್ಲ ಹಾಫ್ ಸೆಂಚುರಿ ಮತ್ತೆ ಸೆಂಚುರಿ ಯಾರ ಕಡೆಯಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವರು ಕೂಡ ಅವ್ರ ನೇಮ್ ಕಮೆಂಟ್ ಮಾಡಿ. ನನಗನ್ಸುತ್ತೆ ಇವತ್ತು ಬರುತ್ತೆ ಶುಭಂಗ್ ಗಿಲ್ ಮತ್ತೆ ಶ್ರೇಯಸ್ ಅಯ್ಯರ್, ಕೆ.ಎಲ್. ರಾಹುಲ್ ಇವ್ರ ಕಡೆಯಿಂದ ಏನಾದ್ರು ಬಿಗ್ ಬರ್ಬೋದು. ರೋಕೋ ಸ್ವಲ್ಪ ಡೌಟ್, ಬಟ್ ಇವ್ರ ಕಡೆಯಿಂದ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸಿಗೋಣ guys ಮುಂದಿನ ವಿಡಿಯೋದಲ್ಲಿ.